ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ನಿರ್ಗತಿಕರ ಪಾಲಿಗೆ ಧರ್ಮಸ್ಥಳ ಯೋಜನೆ ಒಂದು ಕುಟುಂಬ ಇದ್ದಂತೆ. ತಾಲೂಕು ಯೋಜನಾಧಿಕಾರಿ ಗಿರೀಶ್ ಕುಮಾರ್. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಿರ್ಗತಿಕ ಕುಟುಂಬಕ್ಕೆ ಉಚಿತವಾಗಿ ವಾತ್ಸಲ್ಯ ಮನೆ ನಿರ್ಮಾಣಕ್ಕೆ ಡಾಕ್ಟರ್ ರವೀಂದ್ರ ಹೆಗ್ಗಡೆ ಹಾಗೂ ಹೇಮಾವತಿ ಅಮ್ಮನವರ ಆಶಯದಂತೆ ಅಸಹಾಯಕರ ನೆರವಿಗೆ ಯೋಜನೆ ಸದಾಕಾಲ ಕಾರ್ಯನಿರ್ವಹಿಸುತ್ತದೆ ಎಂದು ಸಿಂದಗಿ ತಾಲೂಕು ಯೋಜನಾಧಿಕಾರಿ ಗಿರೀಶ್ ಕುಮಾರ್ ಅವರು ತಿಳಿಸಿದರು. ಸಿಂದಗಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ಗುರುವಾರ ನಿರ್ಗತಿಕ ಫಲಾನುಭವಿ ನಿಂಗಮ್ಮ ಸಜ್ಜನ ಅವರಿಗೆ ಹೊನ್ನಳ್ಳಿ ಕಾರ್ಯಕ್ಷೇತ್ರದಲ್ಲಿ ಮಂಜೂರಾಗಿರುವ ವಾತ್ಸಲ್ಯ ಮನೆಯ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿ ಅವರು ಮಾತನಾಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಕಾರ್ಯಕ್ರಮ ಹಾಗೂ ಯೋಜನೆಯ ಇನ್ನಿತರ ಕಾರ್ಯಕ್ರಮಗಳಾದ ವಾತ್ಸಲ್ಯ ಕಿಟ್, ಅಸಹಾಯಕರಿಗೆ ಸೇವಿಸಲು ಪೌಷ್ಟಿಕ ಆಹಾರದ ಕಿಟ್ ಮತ್ತು ಅಂಗವಿಕಲರಿಗಾಗಿ ವೀಲ್ ಚೇರ್, ಸ್ಟ್ಯಾಂಡ್ ವಾಟರ್ ಬೆಡ್, ಪ್ರತಿ ತಿಂಗಳು ದುಡಿಯಲು ಶಕ್ತಿ ಇಲ್ಲದೆ ಇರುವ ನಿರ್ಗತಿಕರಿಗೆ ಹಾಗೂ ಪೋಷಕರಿಲ್ಲದೆ ಇರುವ ಹಿರಿಯ ಜೀವಿಗಳಿಗೆ ಪ್ರತಿ ತಿಂಗಳು ಮಾಶಾಸನ ನೀಡುವ ಮೂಲಕ ಅವರ ಜೀವನಕ್ಕೆ ಬೆಂಗಾವಲಾಗಿ ಯೋಜನೆ ಕರ್ತವ್ಯ ನಿರ್ವಹಿಸುತ್ತಿದೆ. ಪ್ರಸ್ತುತ ಸಿಂದಗಿ ತಾಲೂಕಿನಲ್ಲಿ 5 ವಾತ್ಸಲ್ಯ ಮನೆ ನಿರ್ಮಾಣಕ್ಕೆ ಮುಂದಾಗಿದ್ದು ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಸದಾ ನಿರ್ಗತಿಕರ ಪಾಲಿಗೆ ಧರ್ಮಸ್ಥಳ ಯೋಜನೆ ಒಂದು ಕುಟುಂಬ ಇದ್ದಂತೆ ಅಂತ ತಿಳಿಸಿದ್ರು. ಮನೆಯ ಅವಶ್ಯಕತೆಗಳು ಸೂರಿನ ಯಾರಿಗೆ ಅವಶ್ಯಕತೆ ಇದೆಯಾ ಅಂತ ನೋಡಿಕೊಂಡು ಈ ವರ್ಷ ಸುಮಾರು 8 ಅಶಕ್ತರನ್ನು ಆಯ್ಕೆ ಮಾಡಿ 8 ಜನರಿಗೊಂದು ಮನೆ ಕಟ್ಟಿಕೊಡುವ ಒಂದು ಪುಣ್ಯದ ಕೆಲಸಕ್ಕೆ ಪರಮ ಪೂಜ್ಯ ವೀರೇಂದ್ರಗಳಿಗೆ ನಾವು ಮಾಡಿರುವ ಮನವಿ ಪ್ರಕಾರ ಅವರು ಆದೇಶ ಹೊರಡಿಸಿ ನಮಗೆ ಮಂಜೂರಾತಿ ನೀಡಿರುತ್ತಾರೆ. ಸ್ಥಳೀಯ ವೀರಗಂಟಿ ಮಡಿವಾಳೇಶ್ವರ ಮಠದ ಗುರುಲಿಂಗಯ್ಯ ಗದ್ದಿಗಿ ಮಠ ಸ್ವಾಮೀಜಿ ಸಾನ್ನಿಧ್ಯವನ್ನ ವಹಿಸಿದ್ರು. ಪ್ರಮುಖರಾದ ಬಸವಂತರಾಯ ಬೈರಿ, ಆನಂದ್ ಗೌಡರ, ರುದ್ರಗೌಡ ಕುಂಟೋಂಜಿ, ಈರಣ್ಣ ಸಜ್ಜನ್, ನಾಗರಾಜ್ ಸಜ್ಜನ್, ಪತ್ರಕರ್ತ ಮಲ್ಲು ಕೆಂಬಾವಿ, ವಲಯದ ಮೇಲ್ವಿಚಾರಕ ಮಂಜುನಾಥ್ ಸಜ್ಜನ್, ಸೇವಾ ಪ್ರತಿನಿಧಿ ಭೀಮಾಬಾಯಿ ಗೌಂಡಿ, ಅಂಗನವಾಡಿ ಕಾರ್ಯಕರ್ತೆ ರಮಾಜನಬಿ ವಾಸ್ತದ, ಸೇವಾದಾರ ಪರಶುರಾಮ್ ಮಂದೇವಾಲೆ ಸೇರಿದಂತೆ ಒಕ್ಕೂಟದ ಪದಾಧಿಕಾರಿಗಳು, ಸ್ವಸಹಾಯಕ ಸಂಘದ ಸದಸ್ಯರು ಮತ್ತಿತರರು ಇಲ್ಲಿ ಉಪಸ್ಥಿತರಿದ್ದರು. ವರದಿ ರಮೇಶ್ ದಲ್ಲಾಲಿ, ನ್ಯೂಸ್ 26 ಕನ್ನಡ, ವಿಜಯಪುರ. ಇನ್ನೂ ಸಹಾಯವಾಗಿ ಬೆಂಗಾವಲಾಗಿ ನಿಲ್ಲುವ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಇಂದು ನಮ್ಮ ಸಿಂದಗಿ ತಾಲೂಕು ನನ್ನ ಯೋಜನಾ ಕಚೇರಿ ವ್ಯಾಪ್ತಿಗೆ ಸುಮಾರು 80 ಅಶಕ್ತರನ್ನ ನಿರ್ಗತಿಕರನ್ನು ಹುಡುಕಿಕೊಂಡು ತಿಂಗಳಿಗೆ 1 ರಿಂದ 1.5 ಸಾವಿರ ಮಾಸಾಶನ ಕೊಟ್ಟು ಇನ್ನು ತೀರಾ ಬಡವರಿಗೆ ಮನೆಯ ಅವಶ್ಯಕತೆಗಳು ಸೂರಿನ ಯಾರಿಗೆ ಅವಶ್ಯಕತೆ ಇದೆಯಾ ಅಂತ ನೋಡಿಕೊಂಡು ಈ ವರ್ಷ ಸುಮಾರು 8 ಅಶಕ್ತರನ್ನು ಆಯ್ಕೆ ಮಾಡಿ 8 ಜನರಿಗೊಂದು ಮನೆ ಕಟ್ಟಿಕೊಡುವ ಒಂದು ಪುಣ್ಯದ ಕೆಲಸಕ್ಕೆ ಪರಮ ಪೂಜ್ಯ ವೀರೇಂದ್ರಗಳಿಗೆ ನಾವು ಮಾಡಿರುವ ಮನವಿ ಪ್ರಕಾರ ಅವರು ಆದೇಶ ಹೊರಡಿಸಿ ನಮಗೆ ಮಂಜೂರಾತಿ ನೀಡಿರುತ್ತಾರೆ. ಈ ದಿನದಂದು ನಮ್ಮ ಕೊಳಗೇರಿ ವಲಯದ ಹೊನ್ನಹಳ್ಳಿ ಗ್ರಾಮದಲ್ಲೂ ಕೂಡ ತಾಯಿಯ ಹೆಸರೇನು ನಿಂಗಮ್ಮ ಅವರಿಗೆ ಮನೆ ಕಟ್ಟಿಕೊಡಬೇಕೆಂಬ ಅಭಿಲಾಷೆಯೊಂದಿಗೆ ಎಲ್ಲರೂ ನಮ್ಮ ಸೇವಾ ಪ್ರತಿನಿಧಿಗಳು, ಪತ್ರಕರ್ತರು, ನೀವೆಲ್ಲ ಊರಿನವರ ಒಂದು ಸಮಕ್ಷಮದಲ್ಲಿ ಇವತ್ತು ಅವರ ವಾತ್ಸಲ್ಯ ಮನೆಗೆ ವಾತ್ಸಲ್ಯ ಮನೆ ಕಟ್ಟಿಕೊಡುವ ಇವತ್ತು ಭೂಮಿ ಪೂಜೆ, ಗುದ್ದಲಿ ಪೂಜೆ ಮಾಡಿಕೊಂಡು ನಾಳೆಯಿಂದ ನಾವು ಈ ಕಾಮಗಾರಿಯನ್ನು ಪ್ರಾರಂಭಿಸಲಿದ್ದೇವೆ. ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಕೈ ಜೋಡಿಸುವಂತ ಎಲ್ಲರಿಗೂ ಮೊದಲೊಮ್ಮೆ ಅಭಿನಂದಿಸುತ್ತಾ ಸ್ವಾಗತಿಸುತ್ತಾ ಸುಮಾರು 1.5 ಲಕ್ಷ ಅಲ್ಲಿನ ಎಸ್ಟಿಮೇಷನ್ ಪ್ರಕಾರ 2 ಲಕ್ಷದವರೆಗೆ ಖರ್ಚು ಬರುತ್ತೆ. ಕೆಲವು 1 ಲಕ್ಷದಲ್ಲಿ ಆ ಕೆಲಸಗಳು ಮುಗಿಯುತ್ತದೆ. ಎಲ್ಲವನ್ನು ಸಂಪೂರ್ಣವಾಗಿ ಉಚಿತವಾಗಿ ಧರ್ಮಸ್ಥಳದಿಂದಲೇ ಧರ್ಮಸ್ಥಳ ಕೊಟ್ಟಿರುವ ಅನುದಾನದಲ್ಲಿ ಅದನ್ನು ಮುಗಿಸಿಕೊಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕಿದ್ದೇವೆ. ನೀವು ಇವರು ಕೇವಲ ನೀರಿನ ವ್ಯವಸ್ಥೆ ಮಾಡಿಕೊಟ್ಟರೆ ಸಾಕು, ಎಲ್ಲವನ್ನು ನಮ್ಮ ಸಂಸ್ಥೆಯಿಂದ ಕೊಡುವಂಥ ವ್ಯವಸ್ಥೆಗಳಾಗುತ್ತೆ. ಸುಮಾರು 15-20 ದಿವಸ ಹೊಸ ಮನೆ ರಚನೆ ಆಗಿ ಅವರಿಗೆ ಗೃಹ ಪ್ರವೇಶ, ವಾತ್ಸಲ್ಯ ಮನೆಯನ್ನು ಅವರಿಗೆ ನಾವು ಹಸ್ತಾಂತರ ಮಾಡಿ ಗೃಹ ಪ್ರವೇಶ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿದರೆ ನಿಮಗೆಲ್ಲರಿಗೂ ಮೊದಲೊಮ್ಮೆ ಅಭಿನಂದಿಸುತ್ತಾ ಈ ಒಂದು ಕೆಲಸ ಚೆನ್ನಾಗಿ ಆಗಲಿ. ಆ ಅಜ್ಜಿ ಅವರ ದೀರ್ಘಾಯುಷ್ಯದಲ್ಲಿ ಇರುವಂಥ ಕೆಲವೇ ಸಣ್ಣ ಆಯಸ್ಸು ಇರ್ಬೋದು, ಅವರು ನೆಮ್ಮದಿಯಲ್ಲಿ ಇರಬೇಕು, ಖುಷಿಯಲ್ಲಿ ಇರಬೇಕೆನ್ನುವ ಉದ್ದೇಶಕ್ಕಾಗಿ ನಾವು ಅವರಿಗೆ ಮನೆಯನ್ನು ಮಂಜೂರು ಮಾಡಿಕೊಡಿಸುವ ಕೆಲಸದಲ್ಲಿ ಇವತ್ತು ಕಾಮಗಾರಿ ಕೈಗೊಂಡಿದ್ದೀವಿ. ಸುಮಾರು ರಾಜು ಮೇಸ್ತ್ರಿ ಅವರು ನಮ್ಮ 4 ಜಿಲ್ಲೆಯಲ್ಲೂ ಕೂಡ ಈ ವರ್ಷ ಸುಮಾರು 100 ರಿಂದ 150 ಮನೆ ಮಾಡಿದರು. ಕಳೆದ ವರ್ಷ ಸೇರಿ ಒಂದು 700 ರಿಂದ 800 ಮನೆ ಅವರು ರಚನೆ ಮಾಡುವಂಥ ಕೆಲಸಗಳಾಗಿದೆ. ಎಲ್ಲವೂ ನಾವು ಒಬ್ಬರಿಗೆ ಕೊಟ್ಟಿವಿ. ಅಂದರೆ ನಾವು ಇನ್ನೊಬ್ಬರು ಮೇಸ್ತ್ರಿ ಹುಡುಕೋದು ಎಲ್ಲದ ಹುಡುಕಿ ಕೊಡೋದು ಕಷ್ಟ ಆಗುತ್ತೆ. ಒಬ್ಬರ ಕೈ ಕರೆಕ್ಟಾಗಿ ಎಸ್ಟಿಮೇಷನ್ ಕೊಟ್ಟರೆ ಕಡಿಮೆ ಖರ್ಚಲ್ಲಿ ಮಾಡಿಕೊಡ್ತಾರೆ. ಇಲ್ಲಾಂದರೆ ಒಬ್ಬರೊಬ್ಬರ ಮೇಸ್ತ್ರಿಗಳದ್ದು ಒಂದೊಂದು ಪ್ಲ್ಯಾನ್ ಇರುತ್ತೆ, ಇಲ್ಲಿ ಅವ್ರ ಖರ್ಚು ಜಾಸ್ತಿ ಕೇಳ್ತಾರೆ, ನಮ್ಮಿಂದ ಕೊಡೋಕ್ಕೆ ಅಸಾಧ್ಯ ಆಗುತ್ತೆ. ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆಯ ಗಟ್ಟಿಯಾದ ಸುದೀರ್ಘವಾದ ಮನೆಯನ್ನು ತುಂಬ ನಿರ್ಗತಿಗೆ ಬಡವರಿಗೆ ಕೊಡಬೇಕು ಅನ್ನೋ ಕಲ್ಪನೆಯನ್ನು ಹೊನ್ನಳ್ಳಿಯಲ್ಲಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಈ ಚೆನ್ನಾಗಿ ಮನೆ ನಡೀಲಿ, ಈ ಕಾಮಗಾರಿ ಬೇಗ ನಡೀಲಿ, ಇಲ್ಲಿ ಕೂಡ ತಕರಾರು ಕಿರಿಕಿರಿ ಆಗದಾಗೆ ಬೇಗ ಮನೆ ಮುಗ್ದು ಮನೆ ಶಾಂತಿಯಾಗಿ ಅಜ್ಜಿ ಅದರಲ್ಲಿ ನೆಮ್ಮದಿಯಾಗಿ ಇರಲಿ ಅಂತ ಹೇಳುತ್ತಾ ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಕರ್ತರನ್ನು ಮೊದಲು ನೆನಪು ಮಾಡ್ತೀನಿ. ನಮ್ಮೆಲ್ಲ ಕಾರ್ಯಕ್ರಮವನ್ನು ಒಂದು ಎಟ್ಲೀಸ್ಟ್ ಆಗಿ ಒಂದು ವಾಟ್ಸಪ್ ಆಗಿರೋ ಅದನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸ್ತಾರೆ. ಅದು 4 ಜನಕ್ಕೆ ತಿಳಿತದೆ. ನಾವು 4 ಜನಕ್ಕೆ ತಿಳಿಸಿದಾಗ ಆ ವಿಷಯಗಳು ಅರ್ಥ ಆಗುತ್ತೆ. ಇಲ್ಲಿ ಹೊನ್ನಳ್ಳಿ ಮಾಡಿದ ಕೆಲಸ ನಾಳೆಗೆ ನಾಡಿದ್ದು ತಾಲೂಕಿನಾದ್ಯಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರದ್ದೇ ಆತ್ಮೀಯರು ಇರ್ತಾರೆ, ಅವ್ರದ್ದೇ ಪತ್ರಕರ್ತರು ತಂಡ ಇರುತ್ತೆ, ಅವ್ರದ್ದು ಮಿತ್ರರು ಇರ್ತಾರೆ. ನಾವು ನಮ್ಮದೊಂದು ಸಂಘ ಅಂತ ಇರುತ್ತೆ, ನಮ್ಮದು ತಂಡ ಅಂತ ಇರುತ್ತೆ,
ನಮ್ದು ಅಷ್ಟೊಂದು ಫಲಾನುಭವಿಗಳು ಸದಸ್ಯರುಗಳು ಇರ್ತಾರೆ. ಒಂದಷ್ಟು ಜನರಿಗೆ ಈ ಮಾಹಿತಿಗಳು ಹೋದಾಗ ಧರ್ಮಸ್ಥಳ ಕಾರ್ಯಕ್ರಮ ಇದೆಲ್ಲ ಇದೆ ಅಂತ ಹೇಳೋದಕ್ಕೆ ಸಾರ್ಥಕ ಆಗುತ್ತೆ. ಇಂಥದ್ದಿದ್ರೆ ಇನ್ನಷ್ಟು ಇದ್ರೆ ನಿಮ್ಮೂರಲ್ಲಿ ಬಡವರಿದ್ರೆ, ನಿಮ್ಮ ಪರಿಚಯ ಬೇರೆ ಬೇರೆ ಹಳ್ಳಿ ಗ್ರಾಮಗಳಿದ್ರೆ ಹೇಳಿ, ಅವರಿಗೆ ನಮ್ಮ ಧರ್ಮಸ್ಥಳದ ಕಡೆಯಿಂದ ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯತೆಗಳಿದೆಯಾ ಅದೆಲ್ಲವನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳುತ್ತಾ ಎಲ್ರಿಗೂ ಮತ್ತೊಮ್ಮೆ ಅಭಿನಂದಿಸುವ ಧನ್ಯವಾದ ಬಯಸ್ತೇನೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.